ಹಾಯ್ ನಮಸ್ಕಾರ, ನಾನು ನಿಮ್ಮ ರಘು ಇಲ್ಕಲ್ ಗ್ರಾನೈಟ್. ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇರೋದು ಬಂದು ಒಡಿಸ್ಸಾ ಮತ್ತು ರಾಜಸ್ಥಾನ ಇರುವಂಥ ಗ್ರಾನೈಟ್. ಇದು ಬಂದು ಟೈಗರ್ ಬ್ಲ್ಯಾಕ್ ಅಂತೇಳಿ ಕರಿತೀವಿ. ಇದನ್ನು ಫ್ರೆಶ್ ಮೆಟ್ರಲ್ಲು. ಇದು ನಿಮ್ಗೆ ಕ್ವಾಂಟಿಟಿ ಎಷ್ಟು ಬಲ್ಕ್ ಬೇಕಂದ್ರೂ ಸಿಗುತ್ತೆ. ಮತ್ತು ನೆಕ್ಸ್ಟ್ ಇದು ಬಂದು ಫಿಶ್ ಬ್ಲ್ಯಾಕ್ ಅಂತೇಳಿ ಕರಿತೀವಿ. ಫಿಶ್ ಬ್ಲ್ಯಾಕ್ ಒಳಗಡೆ ಸ್ಟ್ರೇಟ್ ಲೈನ್ ಮೆಟ್ರಲ್ಲು. ಇದರಲ್ಲಿ 3 ವೆರೈಟಿ ಗ್ರಾನೈಟ್ಸ್ ಬರುತ್ತೆ. ಒಂದು ಸ್ಟ್ರೇಟ್ ಲೈನ್, ಒಂದು ಪ್ಲೇನ್ ಲೈನ್, ಬಟ್ ಇದು ಸ್ಟ್ರೇಟ್ ಲೈನು. ಇದು ನಿಮ್ಗೆ ಫ್ರೆಶ್ ಮೆಟ್ರಲ್ಲು, ಪ್ರೀಮಿಯಂ ಕ್ವಾಲಿಟಿ. ಅದೇ ನೆಕ್ಸ್ಟ್ ಇದು ಬಂದು ಇದು ಕೂಡ ಫ್ರೆಶ್ ಮೆಟ್ರಲ್ಲು. ಇದು ಅದೇ ಫಿಶ್ ಬ್ಲ್ಯಾಕ್ ಒಳಗಡೆ ಡಿಸೈನ್ಸ್ ಮತ್ತು ಲೈನ್ಸು ಒಂದು ಸ್ವಲ್ಪ ಚೂರು ವ್ಯತ್ಯಾಸ ಆಗುತ್ತೆ. ಯಾವ ಥರ ವ್ಯತ್ಯಾಸ ಆಗುತ್ತೆ ಅಂತಂದರೆ ನಿಮ್ಗೆ ನೆಕ್ಸ್ಟ್ ಈಗ ತೋರಿಸ್ತೀನಿ ನೋಡಿ. ಆಲ್ ಸ್ಟ್ರೇಟ್ ಲೈನ್ಸಲ್ಲಿ ಮತ್ತು ಇದ್ರ ಬ್ಯಾಕ್ ಇಲ್ಲಿ ನೋಡಿ, ಇದು ಒಂದು ಲೈನ್ಸು, ಇದು ಒಂದು ಲೈನ್ಸು, ಎರಡು ಭಾಳ ಡಿಫ್ರೆನ್ಸ್ ಆಗುತ್ತೆ ನಿಮ್ಗೆ ನೋಡೋದಕ್ಕೆ. ಏನಾಗುತ್ತೆ ಅಂದರೆ ಈಗ ನೋಡಿ, ಇದು ಒಂದೇ 3 ಮೆಟ್ರಲ್ ಒಂದೇ ಕ್ವಾಲಿಟಿ, ಬಟ್ ಲೈನ್ಸ್ ಅಷ್ಟೇ ಚೇಂಜ್ ಆಗುತ್ತೆ. ಬಟ್ ಅಷ್ಟು ಪ್ರೀಮಿಯಮ್ ಇರೋಂಥ ಗ್ರಾನೈಟ್ ಪ್ರತಿಯೊಂದು ನೋಡ್ತಾರೆ ನೀವು. ಇಲ್ಲ ಪ್ರೀಮಿಯಮ್ ಕ್ವಾಲಿಟಿ, ಪ್ರೀಮಿಯಮ್ ಗ್ರಾನೈಟ್ ಒಂದಕ್ಕಿಂತ ಒಂದು ಟಾಪ್ ಇದೆ. ಬಟ್ ಇದ್ರ ಒಳಗಡೆ ಸಣ್ಣ ಗೋಲ್ಡನ್ ಡಾಟ್ಸ್ ಕಾಣುತ್ತೆ. ಮತ್ತು ನೋಡೋದಕ್ಕೆ ಇದು ಕೂಡ ಇದು ಬಂದು ಆಂಧ್ರ ಇದು ನಾವೊಂದು ವೆರೈಟಿ ಮೆಟ್ರಲ್ ಅಂತ ಕರಿತೀವಿ. ಟ್ರೆಂಡ್ ಸ್ಟಾರ್ಟ್ ಆಗೈತಿ. ಆಮೇಲೆ ಕ್ಯಾಟೇಜ್ ಅಂತಲೂ ಬರುತ್ತೆ ಇದ್ರ ಒಳಗಡೆ. ಬಟ್ ಇದು ನಾವು ಕ್ಯಾಟೇಜ್ ನ್ಯಾಚುರಲ್ ಆಂಧ್ರ ಕ್ಯಾಟೇಜ್ ಅಂತ ಕರಿತೀವಿ. ಮತ್ತು ನೆಕ್ಸ್ಟ್ ಬಂದು ಇದು ಫಿಶ್ ಬ್ರೌನ್ ಅಂತೇಳಿ. ಬ್ರೌನ್ ಅಂತ ಏನಕ್ಕಂತಂದರೆ ಅದು ಫಿಶ್ ಬ್ಲ್ಯಾಕು, ಇದು ಬ್ರೌನ್. ಬಟ್ ಬ್ಲ್ಯಾಕ್ ಬ್ರೌನ್ ಏನು ವ್ಯತ್ಯಾಸ ಅಂದರೆ, ಬಟ್ ಎಲ್ಲ ಕಲರ್ ಕೌಂಟಿಂಗ್ ಮೆಟ್ರಲ್ ಇದೆ ಎಲ್ಲ ನೋಡಿ. ಇದು ನ್ಯಾಚುರಲ್ ಅನ್ನೋದಕ್ಕಿಂತ ಕಲರ್ ಕೌಂಟಿಂಗ್. ಬಟ್ ಇದು ಒಂದು ಸ್ವಲ್ಪ ದಿನ ಇರುತ್ತೆ, 1 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಬಟ್ ಇದು ರೂಬಿ ರೆಡ್ ಕಾಫಿ. ಬಟ್ ಇದು ಬಂದಿರುವಂಥ ಒಡಿಸ್ಸಾ ಮೆಟ್ರಲ್. ರೂಬಿ ರೆಡ್ಕಿನ್ನ ಕಾಫಿ ಹೆಂಗಂದರೆ ಸೇಮ್ ಟು ಸೇಮ್ ನೋಡೋದಕ್ಕೆ ರೂಬಿ ರೆಡ್ ಹೆಂಗಿರುತ್ತೆ ಅದೇ ಥರ ಕೂಡ ಗ್ರ್ಯಾಂಡ್ ಸಿಗುತ್ತಿದ್ದು. ಬಟ್ ಇದು ಕೂಡ ಪ್ರೀಮಿಯಮ್ ಗ್ರ್ಯಾಂಡ್ ಚೆನ್ನಾಗಿದೆ. ಬಟ್ ಫಿನಿಶಿಂಗ್ ಕೂಡ ಲೈನ್ ಪಾಲಿಸ್ ಆಗಿದೆ. ಕ್ವಾಲಿಟಿ ಕೂಡ ಗುಡ್ ಕ್ವಾಲಿಟಿ ಇದೆ. ಬಟ್ ರೇಟ್ ಕೂಡ ಒಂದು ಲೆಕ್ಕಕ್ಕಿದೆ. ಇದು ಬಂದು ನಿಮ್ಗೆ ಏನಾಗಡೆ ಮಾರ್ಬಲ್ ಒಳಗಡೆ ನಿಮ್ಗೆ ತೋರಿಸ್ಬೇಕಪ್ಪ ಅಂದ್ರೆ ಪ್ರೀಮಿಯಮ್ ಕ್ವಾಲಿಟಿ ಮಾರ್ಬಲ್. ಇವೆಲ್ಲ ಪ್ರೀಮಿಯಮ್ ಕ್ವಾಲಿಟಿ ಅಂತಂದರೆ ಯಾವ ಜಟ್ಗ ಕ್ರ್ಯಾಕ್ ಇರುವಂಥ ಮಾರ್ಬಲ್ ಅಲ್ಲ, ಎಲ್ಲ ಹೈ ರೇಂಜ್ ಇರುವಂಥ ಮಾರ್ಬಲ್. ಇದು ಬಂದು ಪ್ರತಿಯೊಂದು ಮಾರ್ಬಲ್ ನಿಮ್ಗೆ ತೋರಿಸ್ತಾ ಇದೆ. ಯಾವುದು ಇದು ಕಲರ್ ಕೌಂಟಿಂಗ್ ಅಲ್ಲ, ಬಟ್ ನ್ಯಾಚುರಲ್ ಇರುವಂಥ ಮಾರ್ಬಲ್. ಫಸ್ಟು ನೋಡ್ಕೊಡಿ ಕರೆಕ್ಟಾಗಿದ್ದು. ಹೈಟ್ ಬಂದು ನಿಮ್ಗೆ 4.5 ಫೀಟ್ ಇದೆ ಇದು. ಇದು ಬಂದು ಆರೆಂಜ್ ಫಿಶ್ ಬ್ಲ್ಯಾಕ್ ಅಂತೇನು ಕರಿತೀವಿ ನಾವು ಇದರಲ್ಲಿ. ಇದು ಆರೆಂಜ್ ಕೂಡ ಫಿಶ್ ಬ್ಲ್ಯಾಕ್. ಬಟ್ ಇದು ಕೂಡ ಚೆನ್ನಾಗಿದೆ. ಬಟ್ ಕಲರ್ ಕೌಂಟಿಂಗ್ ಮೆಟ್ರಲ್ಲು, ಇದ್ರ ಬಗ್ಗೆ ಯಾವುದೂ ನಾವು ಕಲರ್ ಗ್ಯಾರಂಟಿ ಕೊಡೋಲ್ಲ. ಬಟ್ ಹೀಗೆ ಓಪನ್ ಆಗಿರ್ತಾರೆ ಅದು ಏನು ಕಲರ್ ಗ್ಯಾರಂಟಿ ಕೊಡೋಲ್ಲಪ್ಪ ಅಂತಂದರೆ, ನಾವು ಅರ್ಧಕ್ಕರ್ಧ ಮೆಟ್ರಲ್ ಕಲರ್ ಗ್ಯಾರಂಟಿ. ಇದು ಒಂದು ಲಕ್ಪೋತ್ರ ಪ್ರೀಮಿಯಮ್ ಕ್ವಾಲಿಟಿ ನಿಮ್ಗೆ ಇವತ್ತು ತೋರಿಸ್ತಾ ಇರೋ ಮೆಟ್ರಲ್. ಇದು ಪ್ರೀಮಿಯಂ ಕ್ವಾಲಿಟಿ ಅಂತಂದರೆ ಯಾವ ಥರ ಪ್ರೀಮಿಯಮ್ ಅಂದರೆ ಯಾವುದೂ ಕಲರ್ ಕೌಂಟಿಂಗ್ ಹೋಗಂಗಿಲ್ಲ. ಬಟ್ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಬಂದು ಒಡಿಸ್ಸಾ ಮೆಟ್ರಲ್. ಒಡಿಸ್ಸಾ ಒಳಗಡೆ ನಿಮ್ಗೆ ನಾನಾ ಥರ ಗ್ರ್ಯಾಂಡ್ಸ್ ಇದ್ದಾವೆ, ಇವಾಗ ನೋಡ್ಬೋದು. ಇದು ಬಂದು ಬರ್ಗಂಡಿ ವೈಟ್ ಅಂತೇನು ಕರಿತೀವಿ ನಾವು ಎಲ್ಲ. ಆಮೇಲೆ ಬರ್ಗಂಡಿ ವೈಟು ಗ್ರ್ಯಾಂಡ್ ಚೆನ್ನಾಗಿದೆ. ಇದು ಕೂಡ ಪ್ರೀಮಿಯಮ್ ಕ್ವಾಲಿಟಿನೇ. ಬಟ್ ನಿಮಗೆಲ್ಲ ಇವತ್ತು ನಾವು ತೋರಿಸೋ ಫುಲ್ ಪ್ರೀಮಿಯಮ್ ಕ್ವಾಲಿಟಿ. ಯಾರಾದರೂ ನನ್ನ ಸರ್ 60 ರೂಪಾಯಿ 70 ರೂಪಾಯಿ ಅಂದರೆ ಇವಾಗ ಯಾವ 60 ರೂಪಾಯಿ 70 ರೂಪಾಯಿ ಗ್ರ್ಯಾಂಡ್ ಅಲ್ಲ, ಇವೆಲ್ಲ 100+. ನೆಕ್ಸ್ಟ್ ಬಂದು ಇದು ಮಾರ್ಬಲ್ ಗ್ರಾನೈಟ್. ನೋಡ್ರಿ ನಿಮ್ಗೆ ಎಷ್ಟು ಇವತ್ತು ವೆರೈಟೀಸ್ ಬಂದಿದ್ದಾವೆ ಅಂದ್ರೆ ಎಲ್ಲ 6.5 ಫೀಟ್ ಹೈಟ್ ಇದೆ ಗ್ರಾನೈಟ್ಸು. ಬಟ್ ಇದು ಕೂಡ ಬುಕ್ ಮ್ಯಾಚ್ ಇದೆ, ಲೈಟ್ ಪ್ಯಾಟರ್ನ್ ಇದೆ, ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಇದ್ರ ಬಂದ್ಬಿಟ್ಟು ನಿಮ್ಮ ಇಟಾಲಿಯನ್ ಮಾರ್ಬಲ್ ಅಂತೇನು ಕರಿತೀವಿ ಇದನ್ನು. ಫುಲ್ಲು ಬುಕ್ ಮ್ಯಾಚಿಂಗ್ ಇರುತ್ತೆ. ಬಟ್ ನೋಡೋದಕ್ಕೂ ಗುಡ್ ಕ್ವಾಲಿಟಿ, ಗುಡ್ ಫಿನಿಶಿಂಗು. ಬಟ್ ಲೆಂತ್ ಕೂಡ ಚೆನ್ನಾಗಿದೆ. ಬಟ್ ಹೈಟ್ ಮಾತ್ರ ನಿಮಗೆ ಹೇಳೋದಂದರೆ 9.5 ಫೀಟ್ ಇಲ್ಲ 10 ಫೀಟ್ ಹೈಟ್ ಇದೆ. ಎರಡೂ ಕೂಡ ಒಂದಕ್ಕೊಂದು ಭಾರಿ ಕಾಂಬಿನೇಷನ್ ಬುಕ್ ಮ್ಯಾಚ್ ಕೊಡುತ್ತಾ. ಒಂಥರ ಇಟಾಲಿಯನ್ ಮಾರ್ಬಲ್ ಸೇಮ್ ಟು ಸೇಮ್ ಬರುತ್ತೆ. ಕಾಫಿ ಮತ್ತು ಚೈನಾ ವೈಟ್ ಅಂತೇನು ಕರಿತಿರಲ್ಲ, ಆ ಚೈನಾ ವೈಟ್ ಗ್ರ್ಯಾಂಟ್ ಇದು ಚೈನಾ ವೈಟ್ ಅಂತೇನು ಗ್ರ್ಯಾಂಟ್ ಕರಿತೀವಿ ನೋಡಿ ನಾವು. ಅದೇ ಥರ ಮೆಟ್ರಲ್ಲು, ಒಂದಕ್ಕಿಂತ ಒಂದು ಟಾಪ್ ಮೆಟ್ರಲ್ ಇವತ್ತು ನಿಮ್ಗೆ ಒಡಿಸ್ಸಾ ರಾಜಸ್ಥಾನದಲ್ಲಿ ನೋಡ್ಬೇಕಂದ್ರೆ. ಬಟ್ ಇವತ್ತು ನಿಮ್ಗೆ ಅದ್ರ ಬಿಟ್ಟು ಇದು ಬಂದು ಮಿಲ್ಕಿ ಗ್ರ್ಯಾನೈಟ್ ಅಂತ ಕರಿತೀವಿ ನಾವು ಇದನ್ನು. ಮಿಲ್ಕಿ ಗ್ರ್ಯಾನೈಟು ಅಂತೇನು ಕರಿತೀವಲ್ಲ, ಮಿಲ್ಕಿ ಗ್ರ್ಯಾನೈಟ್ ಒಳಗೆ ನಾನಾ ಥರ ವೆರೈಟಿಗಳು ಬರ್ತಾವಂತ ಎಲ್ಲರೂ ಸುಮ್ಮನೆ ಹೇಳ್ತಿರ್ತಾರೆ. ಬಟ್ ಮಿಲ್ಕಿ ಒಳಗಡೆ ಈಗ ಬಂದು ಪ್ಯಾಟರ್ನ್ ನೆಕ್ಸ್ಟ್ ಟೈಮ್ ಬರೋಂಗಿಲ್ಲ, ಅದಕ್ಕೆ ಅದು ಸುಮ್ಮನೆ ನಾನಾ ಥರ ಬರ್ತಾವಂತ ಹೇಳ್ತಿರ್ತಾರೆ. ಬಟ್ ಇದು ಬಂದು ಮಿಲ್ಕಿ ವೈಟು. ಇದು ರೇಂಜ್ ಬಂದು ನಿಮಗೆ ಎಲ್ಲ ಪ್ರೀಮಿಯಮ್ ರೇಂಜಲ್ಲಿರ್ತಾವೆ. ಪ್ರೀಮಿಯಮ್ ಯಾರಿಗೆ ಬೇಕನ್ನೋರು ಇದನ್ನು ಮಾತ್ರ ಹಾಕ್ಕೋಬೋದು, ಎಲ್ಲ ಥರ ಗ್ರ್ಯಾನೈಟಿವು. ಬಟ್ ನಮ್ಮ ರೇಂಜ್ ಜಾಸ್ತಿ ಆಗುತ್ತಂದರೆ ಮತ್ತು ನೆಕ್ಸ್ಟ್ ಇಲ್ಲಿದೆ ನೋಡಿ. ಆಗಲೇ ಆ ಕಡೆ ತೋರಿಸಿರುವಂಥ ಮಾರ್ಬಲ್ ಇದೆ. ನಾನು ನಿಮಗೆ ಚೈನಾ ವೈಟ್ ಮಾರ್ಬಲ್ ಅಂತೇನು, ಅದೇ ಮಾರ್ಬಲಲ್ಲಿ 6.5 ಫೀಟ್ ಹೈಟ್ ಇದೆ. ಲೆಂತ್ ಬಂದು 9.5 10 ಫೀಟ್ ಇದೆ ಇದು.
ನೆಕ್ಸ್ಟು ಇದು ಬಂದು ಬ್ಲೂ ಲಕ್ಪತ್ರ ಅಂದರೆ ಡಾಟ್ಸ್ ಎಲ್ಲ ರೌಂಡ್ಸ್ ಎಲ್ಲ ಡಾಟ್ಸ್ ಬರುತ್ತೆ. ಇದು ಕೂಡ ನ್ಯಾಚುರಲ್ ಅನ್ನೋದಕ್ಕಿಂತ ಒಂಚೂರು ಕಲರ್ ಮಿಕ್ಸ್ ಇರುತ್ತೆ, ಸ್ವಲ್ಪ ದಿನ ಬರುತ್ತೆ. ಮತ್ತು ಇದು ಬಂದು ಆರ್ಟಿಫಿಷಿಯಲ್ ಅಂದರೆ ನಿಮ್ಮ ಬಾರ್ಡ್ರ್ ಗಿಟ್ರ್ ಮಾಡ್ಕೊಳಕ್ಕೆ ಚೆನ್ನಾಗಿ ಕಾಣ್ತಾವೆ. ಇದು ಬಂದು ನಿಮ್ಗಲ್ಲಿ ಬ್ರೌನ್ ತೋರಿಸಿದ್ನಲ್ಲ, ಇದು ಬ್ಲಾಕಲ್ಲಿ ಲಕ್ಪತ್ರ, ಅದೇ ಸೇಮ್ ಪ್ರೀಮಿಯಮ್ಮು ಬ್ಲಾಕ್ ಕೂಡ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಇದು ಕೂಡ ಒಂದು ಸ್ವಲ್ಪ ದಿನ ಬ್ಯಾಟ್ರ್. ಅದಕ್ಕಿಂತ ಇದು ನ್ಯಾಚುರಲ್ ಬೇಕಪ್ಪ ಅನ್ನೋರು ಇದ್ದರೆ ಅದು ಕೂಡ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅವ್ರವ್ರ ಮೇಲೆ ಚಾಯ್ಸಿಂಗ್ ಮೇಲೆ ಡಿಫೆಂಡ್ ಅಪ್ ಹೋಗುತ್ತೆ. ನಾವು ಅದ್ರ ಬಗ್ಗೆ ಜಾಸ್ತಿ ಇದನ್ನೇ ತಗೋರಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ, ನೋಡ್ತಿರ್ಬೋದು. ಮತ್ತು ಈ ಕ್ವಾಲಿಟಿ ಏನು ವ್ಯತ್ಯಾಸಪ್ಪ ಅಂತಂದರೆ ಕಲರ್ಸ್ ಅಷ್ಟೇ ಚೇಂಜ್, ಬಟ್ ಕ್ವಾಲಿಟಿ ಮಾತ್ರ ಎಲ್ಲ ಎರಡೂ ಒಂದೇ. ಯಾಕೆ ಒಂದಪ್ಪ ಅಂದರೆ ಪ್ರೀಮಿಯಮ್ ಕ್ವಾಲಿಟಿ ಒಳಗಡೆ ಬರುತ್ತೆ, ಬಟ್ ಕಲರ್ ವೆರೈಟಿ ಬರುತ್ತೆ. ನೋಡೋದು ಕೂಡ ಚೆನ್ನಾಗಿರುತ್ತೆ, ಪೆಟಿ ಪ್ಯಾಕ್ ಇರುತ್ತೆ, ಮಸ್ತ್ ಕ್ವಾಲಿಟಿ ಇರುತ್ತೆ. ನೆಕ್ಸ್ಟ್ ಅದೇ ಥರ ಇದು ಬಂದು ನಿಮ್ಗೆ ನ್ಯಾಚುರಲ್ ನ್ಯಾಚುರಲ್ಲು ಬ್ಲೂ ಲಕ್ಪತ್ರ ಅಂತೇನು ಕರಿತಿದ್ದಲ್ಲ, ಅದ್ರ ಒಳಗಡೆ ಇದು ಬ್ಲ್ಯಾಕ್ ಬರುತ್ತೆ. ಇದು ಕೂಡ ರೌಂಡ್ ಫ್ಲವರಲ್ಲಿ ಬರುತ್ತೆ. ಇದು ಕೂಡ ಚೆನ್ನಾಗಿದೆ ಮೆಟೀರಿಯಲ್. ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೆ ನ್ಯಾಚುರಲ್ಗಿನ್ನ ಫುಲ್ 100% ಕಲರ್ ಗ್ಯಾರಂಟಿ ಕೊಡ್ಬೋದು. ಇದು ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್, ನೋಡೋಕೆ ಕೂಡ ಚೆನ್ನಾಗಿ ಕಾಣುತ್ತೆ. ಅದೇ ಥರ ಇದು ಒಂದು ಮಾರ್ಬಲ್ ನಿಮಗೆ ಇದು ಸಖತ್ ಬುಕ್ ಮ್ಯಾಚ್ ಇದೆ. 4 ಡಿಸೈನ್ಸ್ ಕೂಡಿದರೆ ಒಂದು 20x20 ಹಾಲ್ ಇರೋರು ಮಾತ್ರ ಸಖತ್ ಕಾಣುತ್ತೆ ನೋಡು, ಅಷ್ಟು ಚೆನ್ನಾಗಿದೆ ಆ ಮಾರ್ಬಲ್ ಇದು. ನಮಸ್ಕಾರ.